ಎಸ್ ವೀಕ್ಷಕರೇ, ಮತ್ತೊಬ್ರು ಕಾಲರ್ ರೆಡಿ ಇದ್ದಾರೆ, ಮಾತನಾಡೋಣ. ಹಲೋ ಹಲೋ, ನಮಸ್ಕಾರ ಮೇಡಮ್. ನಮಸ್ತೆ. ಯಾರ ಬಗ್ಗೆ ಕೇಳಬೇಕಾಗಿತ್ತು? ಮಗಳ ಬಗ್ಗೆ ಕೇಳೋದು. ಓಕೆ, ಹುಟ್ಟಿದ ದಿನಾಂಕ ಹಾಗೆ ಸಮಯ ತಿಳಿಸ್ಕೊಡಿ. 12/5/2001. 12/5/2001. ಹುಟ್ಟಿದ ಸಮಯ ಬೆಳಗ್ಗೆ 7:33. ಓಕೆ. ಹುಟ್ಟಿದ ಊರು? ಹುಬ್ಳಿ ರೀ. ಓಕೆ, ಗುರುಗಳಿದ್ದಾರೆ, ಮಾತನಾಡಿ. ನಮಸ್ಕಾರ. ನಮಸ್ಕಾರ ಗುರು. ಹೇಳಿ. ಇವಾಗ ಅವಳು ಕೆಮಿಸ್ಟ್ರಿ ಒಳಗ PhD ಮಾಡ್ತಾ ಇದ್ದಾಳ್ರಿ. ಏನ್ ಮಾಡ್ತಾ ಇದ್ರೆ? ಮುಂದೆ ಗೌರ್ಮೆಂಟ್ ಜಾಬ್ ಸಿಗುತ್ತಾ? ಏನ್ ಮಾಡ್ತಾ ಇದ್ರೆ? ಕೆಮಿಸ್ಟ್ರಿ ಒಳಗ PhD ಮಾಡ್ತಾ ಇದ್ದಾಳೆ. ಕೆಮಿಸ್ಟ್ರಿಯಲ್ಲಿ PhD 7ನೇ ಮನೆ ಅಂಡರ್ಗ್ರೌಂಡ್ 3838. ಮಂಗಳ ಎಲ್ಲಿವರೆಗೂ ಇದೆ? 2032 ಇದೆ. 25 ಡಿಸೆಂಬರ್ ವರೆಗೂ ಚಂದ್ರ ಇತ್ತು. ಚಂದ್ರ 8ನೇ ಮನೆ ತೋರಿಸ್ತಾ ಇತ್ತು, ರಿಸರ್ಚ್ ತೋರಿಸ್ತಾ ಇತ್ತು. ಈಗ ಸ್ವಲ್ಪ ರಿಸರ್ಚ್ ಕಾಂಬಿನೇಷನ್ ಸ್ವಲ್ಪ ಡೌನ್ ಆಗಿದೆ. ಏನು ಸಮಸ್ಯೆ, ಏನು ಪ್ರಶ್ನೆ ಏನು? ಗೌರ್ಮೆಂಟ್ ಜಾಬ್ ಸಿಗುತ್ತಾ ಇನ್ ಪ್ರೈವೇಟ್ ಹೋಗುತ್ತಾ? ಇಲ್ಲಿ ಗೌರ್ಮೆಂಟ್ ಸಿಗಕ್ಕೆ 10ನೇ ಮನೆ ಕಾಂಬಿನೇಷನ್ ಇಲ್ಲ. ಪ್ರೈವೇಟ್ ಅಲ್ಲೇ ಅವರು ಅದ್ಭುತವಾಗಿ ಒಂದು ಏನಂತಾರೆ, ಒಂದು ರಿಸರ್ಚ್ ಫ್ಯಾಕ್ಟರೀಸ್ ಅಂತ ಬರುತ್ತೆ, ಲ್ಯಾಬೊರೇಟರಿ ಅಂತ ಕರುತ್ತೆ. ಅದು 7ನೇ ಮನೆ ಬರ್ತಕ್ಕಂಥದ್ದು ಸ್ವಲ್ಪ ಡೇಟಾ ಅಂತ ನಾವು ಕರಿತೀವಿ. 7ನೇ ಮನೆ ಡೇಟಾ. ಸೊ ಡೇಟಾ ಯೂಸ್ ಮಾಡಿಕೊಂಡು ಆ ಒಂದು ಕೆಮಿಸ್ಟ್ರಿ ಅಂತ ಏನು ಓದಿದ್ರೆ ಆ ಡೇಟಾದಿಂದ ಅವರು ರಿಸರ್ಚ್ ಮಾಡ್ತಕ್ಕಂಥ ಒಂದು ವಿಚಾರ 7ನೇ ಮನೆ ತೋರಿಸುತ್ತೆ. ಪ್ರೈವೇಟ್ ಅಲ್ಲಿ ಸಿಗ್ತಕ್ಕಂಥ ಚಾನ್ಸಸ್ ಜಾಸ್ತಿ ಇದೆ. ಸೂರ್ಯ ಚಂದ್ರನಲ್ಲಿ 10ನೇ ಮನೆ ಇರಬೇಕು. ಮತ್ತೆ ಇನ್ಯಾವುದಾದ್ರು ಇತರೆ ಗ್ರಹದಲ್ಲಿ 10ನೇ ಮನೆ ನೋಡ್ತೀವಿ. 10ನೇ ಮನೆ ಸ್ವಲ್ಪ ಸ್ಟ್ರಾಂಗ್ ಆಗಿ ಇಲ್ಲದೆ ಇರೋದ್ರಿಂದ ಗೌರ್ಮೆಂಟ್ ಕೆಲಸ. ಆಮೇಲೆ ಒಂದು ವಿಚಾರ ನಿಮ್ಮ ತಲೆಗೆಲ್ಲ ಹೇಳ್ತೀನಿ, ಪಬ್ಲಿಕ್ ಅಲ್ಲಿ ಇರೋರಿಗೆ, ಗೌರ್ಮೆಂಟ್ ಅಲ್ಲಿ ದುಡ್ಡಿಲ್ಲ ಸಂಬಳ ಕೊಡಕ್ಕೆ. ಹಾಗೆ ಸಾಕಷ್ಟು ಜನಕ್ಕೆ ದುಡ್ಡುಗಳೇ ಕೊಡ್ತಾ ಇಲ್ಲ, ಇರೋರಿಗೆ ಸಂಬಳಗಳು ಕರೆಕ್ಟಾಗಿ ಬರ್ತಾ ಇಲ್ಲ ಅಂತ ಹೇಳ್ತಾರೆ. ಗೌರ್ಮೆಂಟ್ ಕೆಲಸ ಅಂತ ಹುಚ್ಚರ ತರ ಲೂಸ್ ತರ ತಲೆ ಇಟ್ಕೋಬೇಡಿ. ಪ್ರೈವೇಟ್ ಅಲ್ಲಿ ಸಾಧನೆ ಮಾಡಿದ್ರೆ ಅವರೇ ನಿಮಗೆ ಅತ್ಯಂತ ಉನ್ನತ ಸ್ಥಾನದಲ್ಲಿ ಕೊಡ್ತಾರೆ, ಅತ್ಯಂತ ಹೆಚ್ಚು. ನಮ್ಮ ಒಂದು ಹಳೆ ಪೀಳಿಗೆ ಹೊಟ್ಟೋಗ್ಬೇಕು. ನನಗೆ ಹಳೇ ವಯಸ್ಸಾಗಿರತಕ್ಕಂಥ ಒಂದು ಬುದ್ಧಿಮಾಂದ್ಯ ಪೀಳಿಗೆ ಇದೆ. ಆ ಗೌರ್ಮೆಂಟ್ ಹಿಂದೆ ಬಿದ್ದು ಅವ್ರ ಮಕ್ಕಳಿಗೂ ಗೌರ್ಮೆಂಟ್ ಅಂತ ಹಾಕಿ ಇಟ್ಟಿದ್ದಾರೆ. ಗೌರ್ಮೆಂಟ್ ಅಲ್ಲಿ ಇರೋರು ಮತ್ತೆ ಪ್ರೈವೇಟ್ ಅಲ್ಲಿ ಇರೋರು ಲೈಫ್ ಸ್ಟೈಲ್ ನೋಡಿ, ಇಬ್ಬರದು ಲೈಫ್ ಸ್ಟೈಲ್ ನೋಡಿ. ಇದನ್ನ ಯಂಗ್ಸ್ಟರ್ಸ್ಗೆ ಹೇಳ್ತಾ ಇದೀನಿ. ಗೌರ್ಮೆಂಟ್ ಅಲ್ಲಿ ಇರ್ತಕ್ಕಂಥವ್ರ ಲೈಫ್ ಸ್ಟೈಲ್ ನೋಡಿ, ಅದೇ ಓದಿ ಪ್ರೈವೇಟ್ ಅಲ್ಲಿ ಇರ್ತಕ್ಕಂಥ ಒಂದು 10 ವರ್ಷ ಆದ್ಮೇಲೆ ಅವ್ರ ಲೈಫ್ ಸ್ಟೈಲ್ ನೋಡಿ. ಅವಾಗ ನಿಮಗೆ ವ್ಯತ್ಯಾಸ ಗೊತ್ತಾಗುತ್ತೆ, ಯಾವುದ್ರಲ್ಲಿ ಏಳಿಗೆ ಚೆನ್ನಾಗಿದೆ, ಯಾವುದ್ರಲ್ಲಿ ಉತ್ತಮವಾಗಿರ್ತಕ್ಕಂಥ ಒಂದು ಸಾಧನೆ ನಾವು ಮಾಡ್ಬೋದು ಅಂತ ಹೇಳಿ. ಪ್ರೈವೇಟ್ ಯಾಕಪ್ಪ ಅಂತಂದ್ರೆ ಪ್ರೈವೇಟ್ ಅಲ್ಲಿ ಟ್ಯಾಲೆಂಟ್ ನೋಡ್ತಾರೆ. ಗೌರ್ಮೆಂಟ್ ಅಲ್ಲಿ ನಾನು ಏನ್ ಹೇಳ್ತೀನೋ, ಗೌರ್ಮೆಂಟ್ ಏನ್ ಹೇಳ್ತಾ ಅದನ್ನೇ ಮಾಡ್ಬೇಕು. ನಿಮ್ ಟ್ಯಾಲೆಂಟ್ಗೆ ಬೆಲೆನೇ ಇಲ್ಲ. ಮಕ್ಕಿ ನೀವು ಯಾರು ಟ್ಯಾಲೆಂಟ್ ಇಂದ ಹೋಗಿರ್ತೀರಾ ಗೌರ್ಮೆಂಟ್ಗೆ, ಹಂಗೇ ಡಲ್ ಆಗ್ಬಿಟ್ಟಿರ್ತಾರೆ. 10-15 ವರ್ಷ ಆದ್ಮೇಲೆ ಯಾರು ಟ್ಯಾಲೆಂಟ್ಫುಲ್ ಆಗಿರ್ತಾರೆ ಗೌರ್ಮೆಂಟ್ ಕೆಲಸ ಸೇರ್ಕೊಳ್ಳೋಕ್ಕಿಂತ ಮುಂಚೆ, ಆಮೇಲೆ ಹಿಂಗೇ ಇರ್ತಾರೆ, ಹಂಗೇ ಡಲ್ ಆಗ್ಬಿಟ್ಟಿರ್ತಾರೆ. ಯಾಕೆಂದ್ರೆ ಒಂದೇ ಕಡೆ ಮಕ್ಕಿ. ಐ ಆಲ್ವೇಸ್ ಡೋಂಟ್ ಸಜೆಸ್ಟ್ ಗೌರ್ಮೆಂಟ್ ಜಾಬ್ ಅಟ್ ಆಲ್. IAS ಆಗಿರ್ಬೋದು, KPS ಆಗಿರ್ಬೋದು, ಫಸ್ಟ್ ಕ್ಲಾಸ್ ಆಗಿ ಬರೀತೀರಿ, ಯಾರ ಮಾತು ಕೇಳ್ತಾ ಇರ್ತೀರ? ಸುಮ್ಮನೆ ಸಮಾಜಕ್ಕೆ ಏನೋ ಒಂದು ಸನ್ಮಾನ ಮಾಡ್ತಾರಲ್ಲಿ, ಅಲ್ಲಲ್ಲಿ ಕರೆದು IAS ಅವ್ರನ್ನ IPS ಅವ್ರನ್ನ ಕರೆದು ಸನ್ಮಾನ ಮಾಡ್ತಾರೆ. ಅರ್ಥ ಆಯ್ತಾ? ಅದು ಏನಕ್ಕೆ ಸನ್ಮಾನ ಮಾಡ್ತಾರೆ? ಏನೋ ಓದಿದ್ದಾರೆ, ಅದೊಂದು ಜಾಬು, ಅಲ್ಲೊಂದು ಏರಿಯಾ ನೋಡ್ಕೋಬೇಕಷ್ಟೇ. ಅಷ್ಟು ವಿಚಾರ ಬಿಟ್ರೆ ಏನು ಗ್ರೇಟ್ ವಿಚಾರ ಅಲ್ವಲ್ಲ. ಯಾಕಂದ್ರೆ ಕಾಂಪಿಟೇಷನ್ ಅಲ್ಲಿ ನೀವು ಬೆಸ್ಟ್ ಆಗಿ ಅಲ್ಲಿ ಏನೋ ಎಕ್ಸಾಮಿನೇಷನ್ ಬರ್ದಿರ್ತೀರ ಅಷ್ಟೇ. IAS KPS ಅನ್ನೋದು ಒಂದು ಉನ್ನತವಾಗಿರ್ತಕ್ಕಂಥ ಒಂದು ಪೊಸಿಷನ್ನು, ಒಂದು ಮೈಂಡ್ ಸೆಟ್ ಬರ್ತದೆ. ಸಾಧನೆ ಮಾಡಬೇಕು ಅಂತಂದ್ರೆ ಎಷ್ಟು ಜನ ಸಾಧನೆ ಆಚೆ ಮಾಡಿದ್ದಾರೆ, ಪ್ರೈವೇಟ್ ಅಲ್ಲಿ ಮಾಡಿದ್ದಾರೆ. ಆ 8ನೇ ಮನೆ ತೋರಿಸುತ್ತೆ, 8ನೇ ಮನೆ ಸಾಧನೆ ತೋರಿಸುತ್ತೆ. ಬಟ್ ಆ ದಶಾ ಈ ಜಾತಕದಲ್ಲಿ ಹೊಟ್ಟೋಗಿದೆ. 7ನೇ ಮನೆ ಬಂದಿರೋದ್ರಿಂದ ಸ್ವಲ್ಪ ಪ್ರೈವೇಟು ಉತ್ತಮವಾಗಿರ್ತಕ್ಕಂಥದ್ದು. ಕೇತು ವಿಚಾರದಲ್ಲಿ ಬಂದಿರೋದ್ರಿಂದ 9 ಮುಖದ ರುದ್ರಾಕ್ಷಿ ಹಾಕೊಳ್ಳಿ, ಉನ್ನತವಾಗಿರ್ತಕ್ಕಂಥ ಪೊಸಿಷನ್ ಹೋಗ್ತಾರೆ. ಪ್ರಾಬ್ಲಮ್ ಏನಾಗ್ಬಿಟ್ಟಿದೆ ಇಲ್ಲಿ ನನಗೆ, ನನ್ನ ಇದರಲ್ಲಿ ಪ್ರೋಗ್ರಾಮ್ ಅಲ್ಲಿ ಯಾರು ಪ್ರಶ್ನೆ ಕೇಳ್ತಾ ಇದ್ರೋ ಅವ್ರ ಮಕ್ಕಳು ನಮ್ಮ ಪ್ರೋಗ್ರಾಮ್ ನೋಡ್ತಾ ಇಲ್ಲ. ಅದೇ ನನ್ನ ಸಂಗತಿ. ಅವು ಎಲ್ಲೋ ಮಲ್ಕೊಂಡಿರ್ತಾವೆ, ಎಲ್ಲೋ ಒಂದ್ ಕಡೆ ಊಟ ಮಾಡಿರ್ತಾವೆ, ಎಲ್ಲೋ ಅವ್ರ ಫ್ರೆಂಡ್ ನೋಡಕ್ ಹೋಗ್ಬಿಟ್ಟಿರ್ತಾರೆ. ಇಲ್ಲಿ ತಾಯಂದ್ರಿಗೆ ಅರ್ಥ ಆಗಲ್ಲ ಡೇಟಾ ಸೈನ್ಸ್ ಅಂದ್ರೆ ಏನು, ಡೇಟಾ ಅಂದ್ರೆ ಏನು ಅರ್ಥ ಆಗಲ್ಲ, ಸುಮ್ ಕೇಳ್ತವೆ. ನನ್ನ ಪ್ರೋಗ್ರಾಮ್ ಅಲ್ಲಿ ಏನಾದ್ರು ಪ್ರಶ್ನೆ ಕೇಳಿದ್ರೆ ಮಕ್ಕಳು ಜೊತೆಯಲ್ಲಿದ್ದು ಅವ್ರ ಪ್ರಶ್ನೆ ಕೇಳಿದ್ರೆ ಸ್ವಲ್ಪ ಸಮಂಜಸವಾಗಿ ನಾವು ದಾರಿ ತೋರಿಸ್ಬೋದು. ನೀವು ಕೆಮಿಸ್ಟ್ರಿನೂ ಗೊತ್ತಿಲ್ಲ, ಫಿಸಿಕ್ಸು ಗೊತ್ತಿಲ್ಲ, ಕೆಮಿಸ್ಟ್ರಿಲಿ ಫಾರ್ಮುಲಾ ಯಾವ್ದು ಬರುತ್ತೆ ಅಂತಾನೂ ಗೊತ್ತಿಲ್ಲ, ನೀವು ಕೆಮಿಸ್ಟ್ರಿ ಅಷ್ಟೇ ಗೊತ್ತಿದೆ, ಅಷ್ಟೇ ಹೇಳ್ಬಿಟ್ಟು ಸುಮ್ಮನಾಗ್ತೀರಾ. ಗೌರ್ಮೆಂಟ್ ಕೆಲಸ ಅಷ್ಟೇ. ಯಾರ ವಿಚಾರ ತಗೊಳ್ತಾರೋ ಅವ್ರು ಪರ್ಸನಲ್ ಆಗಿ ಕೇಳಿದ್ರೆ
ಅವ್ರಿಗೆ ಕರೆಕ್ಟ್ ಆಗಿರ್ತಕ್ಕಂಥ ಮಾಹಿತಿ ತಲುಪ್ಬೋದು. ಇವಾಗ ನಿಮಗೆ ಹೇಳಿರ್ತೀವಿ ಈ ರೀತಿ, ಅವ್ರು ಕೇಳಿಸ್ಕೊಂಡ್ರಲ್ಲ ಅಯಾ ವಗಮ ಅಂತ ಹೇಳ್ತಾರೆ. ಇಂಥ ಪರಿಸ್ಥಿತಿಲಿ ಪಬ್ಲಿಕ್ ಅವ್ರು ನೀವೆಲ್ಲ ಕೂತಿರೋದು. ಮಕ್ಕಳ ಜಾತಕ ಕೇಳಬೇಕು ಅಂತಂದ್ರೆ ಅವ್ರು ಏನೋ ಸ್ಕೂಲ್ಗೆ ಹೋಗಿದ್ರೆ ಕಾಲೇಜ್ಗೆ ಹೋಗಿದ್ರೆ ಓಕೆ ಎಕ್ಸೆಪ್ಷನ್, ಬಟ್ ಮನೇಲಿದ್ರೆ ಬಾ ನಿಂದು ಕೇಳ್ತಾ ಇದೀನಿ, ಕನೆಕ್ಟ್ ಆಗಿದೆ, ನೀನೇ ಮಂದು ಕೇಳ್ಕೊ ನೋಡ್ಕೊ ಅಂತ ಹೇಳ್ಬೇಕು. ಯಾಕಂದ್ರೆ ಸೈಂಟಿಫಿಕ್ ಆಗಿರ್ತಕ್ಕಂಥ ವೈಜ್ಞಾನಿಕವಾಗಿರ್ತಕ್ಕಂಥ ಈ ಜ್ಯೋತಿಷ್ಯ ಶಾಸ್ತ್ರ ಬಹಳ ವಿಭಿನ್ನವಾಗಿದೆ, ಡೈರೆಕ್ಷನ್ ಕೊಡುತ್ತೆ. ಇವೆಲ್ಲ ಫಾರ್ಮುಲಾ ನಾವು ಹಾಕಿರೋದೆಲ್ಲ ಸೈನ್ಸ್ ಬೇಸ್ಡ್. ಜ್ಯೋತಿಷ್ಯದಲ್ಲಿ ನಾನು ಕುಂಡಲಿ ಹಾಕಿಲ್ಲ ಇಲ್ಲಿ, ಇದೆಲ್ಲ ಸೈನ್ಸ್ ಫಾರ್ಮುಲಾನೇ. ನೀವು ಇಲ್ಲಿ ನೋಡ್ಬೋದು, ಇಲ್ಲಿ ಈ ಜಾತಕದಲ್ಲಿ ಬಂದಿರತಕ್ಕಂಥ ಎಲ್ಲ ಸೈನ್ಸ್ ಫಾರ್ಮುಲಾನೇ ಬರೋದು. ಈ ಫಾರ್ಮುಲಾದಲ್ಲೆಲ್ಲ ಹೇಳ್ಬಿಡುತ್ತೆ ಯಾವ ರೀತಿಯಾಗಿರ್ತಕ್ಕಂಥ ಒಂದು ಆಲ್ಗಾರಿಥಮ್ಸ್ ನಡೀತಾ ಇದೆ ಅಂತ. ಯಾವ ಜ್ಯೋತಿಷ್ಯನು ಎಲ್ಲ ಕುತ್ಕೊಂಡು ಯಾವ ದೊಡ್ಡ ದೊಡ್ಡ ಚಾನಲ್ ಕುತ್ಕೊಂಡು ಆಲ್ಗಾರಿಥಮ್ಸ್ ಮಾತಾಡಲ್ಲ, ಅಲ್ಲಿ ಟ್ರಿಗ್ನಾಮೆಟ್ರಿ ಮಾತಾಡಲ್ಲ. ನಮ್ಮ ಜ್ಯೋತಿಷದಲ್ಲಿ ನಾವು ಆಲ್ಗಾರಿಥಮ್ಸ್ ಮಾತಾಡ್ತೀವಿ, ಟ್ರಿಗ್ನಾಮೆಟ್ರಿ ಮಾತಾಡ್ತೀವಿ. ಅದಕ್ಕೆ ಯಂಗ್ಸ್ಟರ್ಸ್ ಬಂದು ನಮ್ಮ ನಕ್ಷತ್ರ ನಾಡಿ ಕಲೀರಿ, ಹಾಳಾಗಿ ಹೋಗ್ಬೇಡಿ. ಆ ಪೂಜೆ ಈ ಪೂಜೆ ಆ ಪೂಜೆ, ಯಾವ ಪೂಜೆಯಿಂದ ಏನೂ ಆಗಲ್ಲ. ಪೂಜೆ ಸೈಂಟಿಫಿಕ್ ಆಗಿ ಮಾಡಲ್ಲ, ಪೂಜೆನ ವ್ಯವಹಾರಿಕವಾಗಿ ಮಾಡ್ತಾರೆ. ಪೂಜೆನೂ ಕೂಡ ಸೈಂಟಿಫಿಕ್ ಆಗಿ ಮಾಡಿದ್ರೆ ಡೆಫಿನೆಟ್ಲಿ ಸಕ್ಸಸ್ ಆಗುತ್ತೆ. ಅದು ಯಾವ ರೀತಿ ಅಂತ ಮುಂದಿನ ದಿನಗಳಲ್ಲಿ ಸೈಂಟಿಫಿಕ್ ಪೂಜೆಗೆ ಬರ್ತೀನಿ ನಾನು, ವೈಜ್ಞಾನಿಕ ಪೂಜೆ ಬರ್ತೀನಿ. ಸುಮ್ಮನೆ ಆಡಂಬರದ ಪೂಜೆನೇ ಜಾಸ್ತಿ ಮಾಡೋದು, ವೈಜ್ಞಾನಿಕ ಪೂಜೆನೇ ಡಿಫರೆಂಟ್ ಆಗಿರ್ತಕ್ಕಂಥದ್ದು. ನಮ್ಮ ಪೂಜೆಗಳಲ್ಲೂ ಕೂಡ ವಿಜ್ಞಾನ ಅಡಗಿದೆ, ಅದನ್ನ ಯಾರೂ ಮಾಡಿಸ್ತಾ ಇಲ್ಲ. ಬಟ್ ಆದ್ರೆ ಮಾಡಿಸ್ತಾ ಇರೋದೆಲ್ಲ ರಾಂಗ್ ನೋಷನ್ನು, ಶಾರ್ಟ್ ಕಟ್ಟು, ಕಮರ್ಷಿಯಲ್ ಅಂತಂದ್ರೆ ನಾನೂ ಕಮರ್ಷಿಯಲ್ಲೇ, ಆದ್ರೆ ಸರಿಯಾಗಿರ್ತಕ್ಕಂಥ ಡೆಲಿವರಿ ಮಾಡಬೇಕು. ಕಮರ್ಷಿಯಲ್ ಆದ್ಮೇಲೆ ಸುಮ್ಮನೆ ನಿಮಗೆ ಮದುವೆ ಆಗ್ಬಿಡುತ್ತೆ, ಮದುವೆ ಇದು ಹೋಮ ಮಾಡಿಸ್ಬಿಡಿ, ದುಡ್ಡು ಕೊಟ್ಬಿಡಿ, 40,000 50,000 ಪೂಜೆಗಳಿಗೆ ಅದಕ್ಕೆ ಇದಕ್ಕೆಲ್ಲ ಹೆದರ್ಸ್ತಾರೆ. ನಿಮಗೆ ಇನ್ನೊಂದು ಮಾತು ಹೇಳ್ತಾ ಇದ್ದೀನಿ, ತುಂಬಾ ಜನ ಜ್ಯೋತಿಷ್ಯರು ಪುರೋಹಿತರು 10 ಕಡೆ ಕರ್ಕೊಂಡು ಹೋಗ್ತಾರೆ ನಿಮ್ಮ ಹತ್ರ, ಯಾರು ನಿಮ್ ಫ್ರೆಂಡ್ಸ್ ಎಲ್ಲ ಭಯ ಬೀಳಿಸ್ತಾರೆ. ವ್ಯಾಘ್ರ ಅವರೆಲ್ಲ ಹೇಳ್ತಾ ಇದ್ದೀನಿ, ಭಯ ಬಿಡಿಸೋದು ಜೀವನದಲ್ಲಿ ಏನೂ ಇಲ್ಲ. ಯಾವ್ದಿಲ್ಲ ಅದಿಲ್ಲ ಜೀವನದಲ್ಲಿ, ಯಾವ್ದಿದೆ ಅದಿದೆ. ಅದಕ್ಕೆ ಯಾಕೆ ಹೋಗಿ ಅವನ್ ಯಾವನೋ ಕಿತ್ತೋಗಿರೋನು ಹೆದರ್ಸಕ್ಕೆ? ನಿಮಗೆ ಯಾರು? ನಿಮ್ಮ ರೈಟ್ಸ್ ಏನು ಅವನಿಗಿದೆ ಹೆದರ್ಸಕ್ಕೆ? ಅವನೇನ್ ದೇವ್ರ? ಈ ಪೊಸಿಷನ್ ಇಲ್ಲ, ಈ ಪೊಸಿಷನ್ ಇದೆ, ಮದುವೆ ಚೆನ್ನಾಗಿದೆ, ಮದುವೆ ಚೆನ್ನಾಗಿಲ್ಲ, ಸ್ವಲ್ಪ ಟ್ರೈ ಮಾಡಿ, ನೋಡ್ಕೊಂಡು ಮಾಡ್ಕೊಳ್ಳಿ, ಇಷ್ಟು ಮಾತ್ರ. ಓಹೋ ಗನಗೋರವಾಗಿ ಹಂಗಾಗ್ಬಿಡುತ್ತೆ, ಬೀದಿಗೆ ಬಿದ್ದ್ಬಿಡ್ತಾರೆ. ಅಪ್ಪ ಆ ಯಾವನವನು ಎಂತ ಜ್ಯೋತಿಷ್ ಹೇಳಕ್ಕೆ ಒಂದು ಮಾತು ಹೇಳ್ತೀನಿ. ಅವ್ರ ತಂದೆ ತಾಯಿ ಬೇಕಾದಷ್ಟು ಕೋಟ್ಯಾಂತರ ರೂಪಾಯಿ ಮಾಡಿ, ಲಕ್ಷಾಂತರ ರೂಪಾಯಿ ಮಾಡಿಟ್ಟಿರ್ತಾರೆ. ಅವನ ಮಗ ಉದ್ಧಾರ ಆಗಿರೋ, ಊಟ ಮಾಡ್ಕೊಂಡು ನೆಮ್ಮದಿಯಾಗಿ ಬಾಡಿಗೆ ಮನೆ ತಗೊಂಡು ನೆಮ್ಮದಿಯಾಗಿರ್ತಾನೆ. ನಿನ್ನ ಮಗನಿಗಿನ ಚೆನ್ನಾಗಿರ್ತಾನ ಅವನು. ಅವನ ಜಾತಕದಲ್ಲಿ ಏನ್ ಡೇಂಜರ್ ಅಂತ ಹೇಳೋದು? ನಿನ್ನ ಮಗನ ಜಾತಕ ಫಸ್ಟ್ ನೋಡ್ಕೊಂತ ನಾನು ಅವ್ರದ್ದು ಹೇಳ್ತೀನಿ. ಯಾವಾಗ್ಲೇ ಆಗ್ಲಿ ಜ್ಯೋತಿಷರು ಹೆದರ್ಸ್ಬಾರ್ದು. ಯಾವ ಜ್ಯೋತಿಷ್ಯ ಎದುರಿಸ್ತಾನೋ ಅವನು 99% ತಾಮಸಿಕ ಜ್ಯೋತಿಷ್ಯ. ಸುಮ್ಮನೆ ವಿಭೂತಿ ನಾಮಗಳು ಹಾಕೊಂಡು ಹಿಂಗ್ ಕುತ್ಕೊಂಡ್ಬಿಡ್ತಾನೆ. ಒಳಗಡೆ ರಾಕ್ಷಸ ಗುಣ ಅವನಲ್ಲಿರುತ್ತೆ. ಹೆದರ್ಸ್ಬಾರ್ದು. ನೋ, ಅದಿಲ್ವಾ? ಇಲ್ಲ ಅಷ್ಟೇ. ಎಷ್ಟು ಸಾತ್ವಿಕವಾಗಿರ್ತೀರೋ ಅವರಿಗೆ ಸಾತ್ವಿಕ ಜ್ಯೋತಿಷ್ಯ ಅಂತ ಕರೀತಾರೆ. ರಾಕ್ಷಸ ಜ್ಯೋತಿಷ್ ಹತ್ರ ಹೋಗ್ಬಿಡಿ. ಯಾವನಾರು ಏನಾರು ನೆಗೆಟಿವ್ ಹೇಳಿದ್ರೆ ಇವನು ಉದ್ಧಾರಣೆ ಆಗಲ್ಲ, ಹಂಗಾಗಲ್ಲ, ಇವನು ಯಾರು ಅವೆಲ್ಲ ಹೇಳಕ್ಕೆ? ಅವನ ಕರ್ಮದ ಪ್ರಕಾರ ಅವನು ಹುಟ್ಟಿರ್ತಾನೆ. ನಾವ್ ಯಾರು ಹೇಳಕ್ಕೆ ಅದನ್ನ? ಅವನು ಉದ್ಧಾರಣೆ ಆಗಲ್ಲ, ಕೆಲಸನೇ ಮಾಡಲ್ಲ, ನಾಮರ್ದ ಆಗ್ಬಿಡ್ತಾನೆ, ಹಿಂಗಾಗ್ಬಿಡ್ತಾನೆ. ವಿ ಶುಡ್ ನೆವರ್ ಟೆಲ್. ಒಂದು ಟ್ರೈ ಮಾಡೋಣ, ಸಮಾಜದಲ್ಲಿ ಅವ್ನು ಚೆನ್ನಾಗಿ ಹೇಳ್ಬೇಕು. ಒಂದು ಮಂತ್ರಗಳು ತಗೊಳ್ಳಿ, ಇದನ್ನ ಹಾಕಿಸಿ ನೀಟಾಗಿ ಹೋಗೋಣ, ಟ್ರೈ ಮಾಡೋಣ. ಆಗುತ್ತೆ. ಅವನಿಗೆ ತಿಳಿ ಹೇಳಿ ಅವನು ಕರ್ಕೊಂಬನ್ನಿ. ಜ್ಯೋತಿಷ್ಯದಲ್ಲಿ ನಾನು ನೋಡಿದ್ದೀನಿ, ನಾನು ಯಾವಾಗ್ಲೂ ನನಗೆ ಕನ್ಸಲ್ಟೇಷನ್ ಬಂದ್ರೆ ಮಕ್ಕಳದ್ ಕೇಳ್ಕೊಂಬಂದ್ರೆ ಮಕ್ಕಳನ್ನ ಯಾಕೆ ಕರ್ಕೊಂಬಂದಿಲ್ಲ ಅಂತೀನಿ. ಅವ್ರದೆಲ್ಲ ಏನ್ ಗೊತ್ತಾ? ಮಕ್ಕಳನ್ನ ಕರ್ಕೊಂಬರ್ಬೇಡ್ರಿ, ನೀವು ಬನ್ನಿ, ನಿಮ್ಗೆ ಹಾಕೊಂಡು ಮುಂಡಾಯಿಸ್ತೀನಿ, ನಾನು ಚೆನ್ನಾಗಿ ಮುಂಡಾಯಿಸ್ತೀನಿ. ನಾನೊಬ್ಬ ಜ್ಯೋತಿಷ್ಯ ಉಪಾಧ್ಯಾಯನಾಗಿ ಹೇಳ್ತಾ ಇದ್ದೀನಿ, ಹಣೆ ಬರನ ಯಾರು ಚೇಂಜ್ ಮಾಡೋಕ್ಕಾಗಲ್ಲ. ಇದನ್ನ ಬರ್ದಿಟ್ಕೊಳ್ಳಿ. ಹಣೆ ಬರ ಏನಿದೆ ಅಂತ ತಿಳ್ಕೊಂಡು ಹೇಳಕ್ಕೆ ಒಂದು ಸೈಂಟಿಫಿಕ್ ಮಾದರಿ ಜ್ಯೋತಿಷ್ಯ. ಇಷ್ಟು ನೀವೆಲ್ಲ ಅರ್ಥ ಮಾಡ್ಕೊಂಡ್ರೆ ಜ್ಯೋತಿಷ್ಯನ ಭಾರತದಲ್ಲಿ ನಂಬರ್ 1 ಮಾಡ್ಬೋದು. ಆದ್ರೆ ಇಂಥವರೆಲ್ಲ ಮಾಡಿ ಹದಗೆಡಿಸ್ತಾ ಇದ್ದಾರೆ. ಜ್ಯೋತಿಷ್ಯವನ್ನ ನಂಬರ್ 1 ಮಾಡ್ಬೋದು ಅಂತಂದ್ರೆ ನೀವೆಲ್ಲ ಕೈ ಜೋಡಿಸ್ಬೇಕು, ವೈಜ್ಞಾನಿಕ ನಿಲುಗಟ್ಟಲ್ಲಿ ಮಾಡ್ಬೇಕು. ಅದು ಬಿಟ್ಬಿಟ್ಟು ಇವತ್ತೆಲ್ಲ ಸಮಸ್ಯೆ ಎಲ್ಲ ಕೆಟ್ಟದೆಲ್ಲ ಹೇಳಿ ಒಂದು 1000 ಜನ ಕೆಳಗಡೆ ಕಮೆಂಟ್ ಮಾಡ್ತಾರೆ, ಇವನಿಗೆ ಮಾಡಕ್ ಕೆಲಸ ಇಲ್ಲ. ಜ್ಯೋತಿಷ್ಯನ ಬೈಯೋದು ಬಹಳ ಈಸಿ ಅಲ್ವಾ? ಇವನು ಸುಮ್ಮನೆ ಕುತ್ಕೊಂಡು ತಿಂತಾನೆ. ಜ್ಯೋತಿಷ್ಯನ ಎಷ್ಟು ಮ್ಯಾಥಮೆಟಿಕಲ್ ಕ್ಯಾಲ್ಕುಲೇಷನ್ ಇದೆ. ನಾನೊಂದು ಆ್ಯಪ್ ಮಾಡಿದ್ದೀನಿ. ಆ ಆ್ಯಪ್ ಮಾಡೋಕ್ಕೆ 4 ವರ್ಷ ತೊಗೊಂಡಿದ್ದೀನಿ. ಸೈನ್ಸ್ ಓದಿದ್ದೀನಿ, ಅದರಲ್ಲಿ ಮ್ಯಾಥಮ್ಯಾಟಿಕ್ಸ್ ಓದಿದ್ದೀನಿ. ಇದೆಲ್ಲ ಯಾರು ಕೂತ್ಕೊಂಡು ಕಮೆಂಟ್ ಮಾಡ್ತಾರಲ್ಲ ಅವ್ರಿಗೇನು ಗೊತ್ತಿರಲ್ಲ.
ಸೊ ಯಾರು ಕಷ್ಟಪಟ್ಟು ಒಬ್ಬರದ್ದು ಲೈಫ್ನ ಹೇಗೆ ಸ್ಟಡಿ ಮಾಡಿ ಅವ್ರದ್ದು ಹೇಗೆ ನಾವು ದಾರಿ ತೋರಿಸ್ಬೇಕು ಅನ್ನೋದು, ನಾವೆಲ್ಲ ಅಸ್ಟ್ರಾಲಜರ್ಸ್ ಎಲ್ಲ ಸೈಕಾಲಜಿ ಡಾಕ್ಟರ್ಸ್ಗಳಾಗಿರ್ತೀವಿ. ಎಲ್ಲ ಪ್ರಾಬ್ಲಮ್ ಸೈಕಾಲಜಿ ಇದೆ, ಇನ್ಯಾವುದೂ ಇಲ್ಲ. ಏನು ಬರುತ್ತೋ ಅದು ಬರುತ್ತೆ. ಆ ಬರೋ ಸಂದರ್ಭದಲ್ಲಿ ಸೈಕಾಲಜಿಕಲಿ ನಮಗೆ ಮಾನಸಿಕವಾಗಿ ತೊಂದರೆ ಆಗುತ್ತೆ. ಕೆಲಸ ಇಲ್ಲ 6 ತಿಂಗಳು, ಸೈಕಾಲಜಿಕಲಿ ನಮಗೆ ಪ್ರಾಬ್ಲಮ್ ಆಗುತ್ತೆ. ವೈವಾಹಿಕ ಜೀವನದಲ್ಲಿ ಸಮಸ್ಯೆ ಆಗುತ್ತೆ, ಸೈಕಾಲಜಿಕಲಿ ಪ್ರಾಬ್ಲಮ್ ಆಗುತ್ತೆ. ಆರೋಗ್ಯ ಸರಿ ಇಲ್ಲ, ಸೈಕಾಲಜಿಕಲಿ ಪ್ರಾಬ್ಲಮ್ ಆಗುತ್ತೆ. ದುಡ್ಡು ಬರ್ತಾ ಇಲ್ಲ, ಕೊಟ್ಟಿರೋ ದುಡ್ಡು ಬರ್ತಾ ಇಲ್ಲ, ಇರಿಟೇಷನ್ ಆಗುತ್ತೆ, ಸೈಕಾಲಜಿಕಲಿ ಪ್ರಾಬ್ಲಮ್ ಆಗುತ್ತೆ. ಯಾವುದೋ ಒಂದು ಬಿಸ್ನೆಸ್ ಮಾಡಿದ್ವಿ, ಹಾಳಾಗೋಯ್ತದು, ಸೈಕಾಲಜಿಕಲಿ ಪ್ರಾಬ್ಲಮ್ ಆಗುತ್ತೆ. ಆಲ್ ಆರ್ ಸೈಕಾಲಜಿಕಲ್ ಬೇಸ್ಡ್. ದಯವಿಟ್ಟು ಎಲ್ಲ ವೀಕ್ಷಕರು ಒಂದು ಅರ್ಥ ಮಾಡ್ಕೊಳ್ಳಿ, ಜ್ಯೋತಿಷ್ಯದಲ್ಲಿ ಮೋಸ ಏನಾದ್ರು ಹೋದ್ರೆ ನೀವು ದುಡ್ಡು ಕೊಟ್ಟು, ನಿಮ್ಮಂಥ ಮುಟ್ಟಾಳ್ರು ಇನ್ನೊಬ್ರಿಲ್ಲ, ನಿಮ್ಮಂಥ ಮುಟ್ಟಾಳ್ರು ಇನ್ನೊಬ್ರಿಲ್ಲ. ಆಲೋಚನೆ ಮಾಡಿ, ಆ ಮನುಷ್ಯ ಏನು ಹೇಳ್ತಾ ಇದ್ದಾನೆ ಜ್ಯೋತಿಷ್ಯ ಕೇಳಿ, ಹೆದರ್ಸ್ತಾ ಇದ್ದಾನ ನೋಡಿ. ಸುಮ್ಮನೆ ಬರೀ ಕಮರ್ಷಿಯಲ್ ಆಗಿ ಆ ಪೂಜೆ ಮಾಡ್ಬಿಡಿ, 40,000 ಅಲ್ಲೋಗ್ಬಿಡ ದೇವಸ್ಥಾನ, ನಮ್ಮವರಿದ್ದಾರೆ, ನಾನೇ ಬರ್ತೀನಿ, ಇವ್ರು ಬರ್ತೀನಿ. ಏನು ಜನಗಳನ್ನ ಕರ್ಕೊಂಡೋಗಿ ಎಲ್ಲ ಪೂಜೆ ಮಾಡಿಸಿ ದೇವ್ರೇನು ಅಲ್ಲಿ ಕರೆಕ್ಟಾಗಿ ಕುತ್ಕೊಂಡ್ಬಿಟ್ಟವನು ಇಲ್ಲಿ, ಈ ಪೂಜೆ ಮಾಡಿಸಿ ತಗೊಳ್ಳಿ ಅಂತ. ಆ ಥರ ದೇವ್ರ ಆ ಥರ ಎಲ್ಲ ಇಲ್ಲ. ನಿನ್ನ ಕರ್ಮ ಏನಿದೆ ಅದು ಸಿಗುತ್ತೆ, ನಾನು ಪೂಜೆ ಮಾಡು ಬಿಡು. ನಾನು ಪೂಜೆ ಮಾಡೋದ್ರಿಂದ ನಿಮಗೆ ನೆಮ್ಮದಿ ಕೊಡ್ತೀನಿ, ನಿನ್ನ ಕರ್ಮನ ಚೇಂಜ್ ಮಾಡಲ್ಲ. ಇಷ್ಟೇ ಇವತ್ತಿನ ವಿಚಾರ. ಎಸ್ ವೀಕ್ಷಕರೇ, ನೋಡಿದ್ರಲ್ಲ, ಎಲ್ಲೋ ಹೋಗಿ ಏನೋ ಮಾಡಿ ಮೋಸ ಹೋಗೋದಕ್ಕಿಂತ ನಕ್ಷತ್ರ ನಾಡಿ ಕ್ಲಾಸ್ಗೆ ಜಾಯ್ನ್ ಆಗಿ ಈಗಾಗಲೇ ನಿನ್ನೆಯಿಂದ 111ನೇ ಬ್ಯಾಚ್ ಆರಂಭವಾಗಿದೆ. ಹಾಗೆ 112ನೇ ಬ್ಯಾಚ್ ಏಪ್ರಿಲ್ 20ರಿಂದ ಆರಂಭವಾಗ್ತಾ ಇದೆ. ಇನ್ನು ಗುರುಗಳ ನೇತೃತ್ವದಲ್ಲಿ 65,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಜ್ಯೋತಿಷ್ಯವನ್ನು ಕಲ್ತಿದ್ದಾರೆ. ಅದರಲ್ಲಿ ಒಂದಿಷ್ಟು ವಿದ್ಯಾರ್ಥಿಗಳು ಅವರ ಅನುಭವ ಹಂಚಿಕೊಂಡಿದ್ದಾರೆ. ಏನಂತ ಮಾತನಾಡಿದ್ದಾರೆ, ಬನ್ನಿ ನೋಡ್ಕೊಂಬರೋಣ. ನಾನು ಕಲಾವತಿ ಗೋಪಾಲಸ್ವಾಮಿ, ಐ ಆಮ್ ಫ್ರಮ್ ಬ್ಯಾಂಗ್ಳೂರ್. ನಾನು 108 ನಕ್ಷತ್ರ ನಾಡಿ ಬ್ಯಾಚ್. ನಾನು ನಕ್ಷತ್ರ ನಾಡಿ ಮತ್ತೆ ಎಕ್ಸಲೆನ್ಸಿ ಈಗ ವೇದಿಕ್ ಕೋರ್ಸ್ ಮಾಡ್ತಾ ಇದ್ದೀನಿ. ಶುರು ಮಾಡಕ್ ಮುಂಚೆ ಏನು ಅಂತ ಗೊತ್ತಿರ್ಲಿಲ್ಲ, ಬಟ್ ಬಹಳ ವರ್ಷಗಳಿಂದ ಆಸೆ ಇತ್ತು ಅಸ್ಟ್ರಾಲಜಿ ಕಲಿಬೇಕು ಅಂತ. ಯೂಟ್ಯೂಬ್ ಅಲ್ಲಿ ನಕ್ಷತ್ರ ನಾಡಿ ಗುರುಜಿ ಅವ್ರದ್ದು ನೋಡಿ, ಯೂಟ್ಯೂಬ್ಸ್ ನೋಡಿ ಬಹಳ ಆಸೆ ಇತ್ತು ನಾವು ಕಲಿಬೇಕು ಅಂತ. ಒಂದು ಅವಕಾಶ ಸಿಕ್ತು. ಈಗ ಆಗಸ್ಟ್ ಇಂದ ಕಲಿತಾ ಇದ್ದೀನಿ, 6 months ಇಂದ ಕಲಿತಾ ಇದ್ದೀನಿ. ಈಗ 10th ವೇದಿಕ್ ಕೋರ್ಸ್ ಮಾಡ್ತಾ ಇದ್ದೀನಿ. ಈಗ ಬಹಳ ಚೆನ್ನಾಗಿದೆ. ಮುಂಚೆ ನಕ್ಷತ್ರ ಲಾರ್ಡ್ ಹಾರೋಸ್ಕೋಪ್ ಅಂದ್ರೆ ಏನು ಅಂತ ಗೊತ್ತಿರ್ಲಿಲ್ಲ, ಬಟ್ ಈಗ ಎಲ್ಲ ತಿಳುವಳಿಕೆ ಕೊಟ್ಟಿದ್ದಾರೆ. ಪ್ರತಿಯೊಬ್ರು ಕಲಿಬೇಕು. ಇದನ್ನ ಕಲಿತು ತಮ್ಮ ಹಾರೋಸ್ಕೋಪ್ ನೋಡೋ ಅವಕಾಶ ಸಿಗುತ್ತೆ ಎಲ್ಲರಿಗೂ. ಇಟ್ ಇಸ್ ಅ ವೆರಿ ಗುಡ್ ಆಪರ್ಚುನಿಟಿ ಫಾರ್ ಎವ್ರಿಬಡಿ ಟು ಲರ್ನ್ ನಕ್ಷತ್ರ ನಾಡಿ, ಎಕ್ಸಲೆನ್ಸಿ ಅಂಡ್ ಆಲ್ ದ ವೇದಿಕ್ ಕೋರ್ಸಸ್ ರಿಲೇಟೆಡ್. ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ನೋಡಿದ್ರಲ್ಲ, ಜ್ಯೋತಿಷ್ಯ ಕಲಿಯೋದ್ರಿಂದ ಇಷ್ಟೆಲ್ಲ ಉಪಯೋಗ ಇದೆ ಅಂತ ಗುರುಗಳೇ ಇವತ್ತಿನ ಸಂಚಿಕೆಯಲ್ಲಿ ಬಹಳಷ್ಟು ಮಾಹಿತಿ ನೀಡಿದ್ರಿ. ಧನ್ಯವಾದಗಳು. ಸರ್ವೇ ಜನ ಸುಖಿನೋ ಭವಂತು. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಜನತಾ ಟಿವಿ, ಸದಾ ಜನಪರ.